ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಬರುವ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕ. ಮೊತ್ತ ಮೊದಲು ನಾವು ಅನುದಿನವೂ ಆರಾಧಿಸುವ ಪ್ರಭು ಅಯೋಧ್ಯಾಪತಿ ಶ್ರೀರಾಮಚಂದ್ರನ ಚರಣ ಕಮಲಗಳ ಸ್ಮರಣೆಯನ್ನು ಮಾಡ್ತೇವೆ. ಅದು ನಿತ್ಯವೂ ಮಾಡುವಂಥದ್ದೇ, ಯಾವಾಗಲೂ ಮಾಡುವಂಥದ್ದೇ. ಇಂದು ಮಾಡುವುದು ನಮ್ಮ ಉತ್ತರ ಕನ್ನಡದ ಹಿಂದೂ ಮುಕುರಿ ಸಮಾಜದ ಸಮಸ್ತ ಬಂಧುಗಳ ಪರವಾಗಿ ನಿಮ್ಮ ಅಹವಾಲನ್ನು ಅವನ ಚರಣ ಕಮಲಗಳಿಗೆ, ರಾಮನ ಚರಣ ಕಮಲಗಳಿಗೆ ಮುಟ್ಟಿಸುವ ರೀತಿಯಲ್ಲಿ ಎಂದು ಮಾಡ್ತಾ ಇರುವಂಥ ಒಂದು ಸ್ಮರಣೆ ಇದು. ಎಲ್ಲಿಲ್ಲದ ಸಂತೋಷ ನಮ್ಮ ಹೃದಯವನ್ನು ಆವರಿಸ್ತಾ ಇದೆ. ಅದಕ್ಕಿರುವ ಮುಖ್ಯ ಕಾರಣ ಏನು ಅಂದರೆ, ನಮ್ಮ ಕಣ್ಮುಂದೆ ಇಡೀ ಆ ಹಿಂದೂ ಮುಕುರಿ ಸಮಾಜ ಸಂಘಟಿತವಾಗಿ ಬಂದು ಇಲ್ಲಿ ಗೋಚರವಾಗಿರುವಂಥದ್ದು. ಇಡೀ ಮುಕುರಿ ಸಮಾಜ ಒಂದಾಗಿ ನಮ್ಮ ಕಣ್ಮುಂದೆ ಇಲ್ಲಿದೆಯಲ್ಲ, ಇದು ನಮ್ಮ ಇವತ್ತಿನ ಸಂತೋಷಕ್ಕೆ, ಸಂಭ್ರಮಕ್ಕೆ ಮೂಲ. ಹೃದಯಗಳು ಬೆಸೆಯಬೇಕು, ಹೆಗಲುಗಳು ಸೇರಬೇಕು, ಆಲೋಚನೆ ಒಂದಾಗಬೇಕು, ಅಭಿಪ್ರಾಯಗಳು, ಮನಸ್ಸು ಒಂದಾಗಬೇಕು. ಹಾಗಾದರೆ ಬೇರೆ ಏನೂ ಬೇಡ. ಈ ಕಾರ್ಯ ಆಗಬೇಕಲ್ಲ, ಏನಾಗಬೇಕು ಅಂತ ಕೇಳಿದರೆ ಅದಕ್ಕೆ ಉತ್ತರ ಹೀಗೆ ಹೇಳಬೇಕಾಗ್ತದೆ ಅಂತ. ನೀವೆಲ್ಲ ಒಂದಾದರೂ ಬೇರೆ ಏನೂ ಬೇಡ, ಅದಕ್ಕೆ ಒಂದಾಗಲಿಲ್ವೋ ಬೇರೆ ಏನಿದ್ರೂ ಪ್ರಯೋಜನ ಇಲ್ಲ ಅಂತ. ಯಾರ ಬೆಂಬಲ ಇದ್ದರೂ, ಯಾರ ಸಹಕಾರ ಇದ್ದರೂ ಕೂಡ ಉಪಯೋಗವೇ ಇಲ್ಲ. ಆದರೆ ಒಮ್ಮೆ ನಾವು ಒಂದಾದೀವಿ ಅಂದರೆ ಮತ್ತೆಲ್ಲ ತಾನಾಗಿ ಆಗ್ತದೆ ಅಂತ. ಈ ದ್ರೌಪದಿಯ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ನೋಡಿ. ದ್ರೌಪದಿ ಹಸ್ತನಾವತಿಯ ರಾಜಸಭೆಯಲ್ಲಿ ಆಕೆಯ ಮಾನಹರಣವಾಗುವಾಗ ಆಕೆ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಆಗ ಅವಳು ಹೇಳೋ ಮಾತಿದೆ ಅಂತ, ಕೃಷ್ಣ ನೀನು ರಕ್ಷಣೆ ಮಾಡ್ತೀಯ ಅಂತ ಅಂದಮೇಲೆ ಬೇರೆ ಯಾರ ಅಗತ್ಯ ನನಗಿಲ್ಲ. ಅದು ಇಲ್ಲ ಅಂತಾದರೆ ಬೇರೆ ಯಾರು ಬಂದು ಪ್ರಯೋಜನ ಇಲ್ಲ. ಆಗಲೂ ಕೂಡ ಕೃಷ್ಣನ ಕೈ ಬಿಟ್ಟ ಮೇಲೆ ಇನ್ಯಾರಿದ್ದು ಕೂಡ ಪ್ರಯೋಜನ ಇಲ್ಲ. ಅಂದ ಹಾಗೆ ಈ ಒಂದು ಅಂಶದ ಸೂತ್ರ ಬೇಕಾಗುವಂಥದ್ದು. ಸಮಾಜ ಉದ್ಧಾರ ಆಗಬೇಕು, ಸಮಾಜ ಮೇಲೆ ಬರಬೇಕು. ಈ ಸಮುದಾಯ ಭವನ ಅದಕ್ಕೊಂದು ಮಾಧ್ಯಮ, ಆ ಕಡೆ ಗಿಟ್ಟಂಥ ಒಂದು ದಿಟ್ಟ ಹೆಜ್ಜೆ ಅದು. ಈ ಕೆಲಸದಲ್ಲಿ ಆಗಬೇಕು ಅಂದರೆ ಏನಾಗಬೇಕು? ಸಮಾಜ ಒಂದಾಗಬೇಕು. ಹಾಗಾಗಿ ಇಡೀ ಸಮಾಜ ಒಂದಾಗಿ ನಮ್ಮ ಕಣ್ಮುಂದೆ ಇಲ್ಲಿ ಪ್ರಕಟವಾಗಿರುವಂಥದ್ದು ನಮಗೆ ತುಂಬ ಸಂತೋಷದ ವಿಷಯ. ಅದಕ್ಕಿಂತ ಸಂತೋಷದ ಇನ್ನೊಂದು ವಿಷಯ ಇದೆ. ಇವತ್ತು ನೀವೆಲ್ಲ ಒಂದಾಗಿ ನಮ್ಮ ಮುಂದೆ ಇದ್ದೀರಿ. ಎಲ್ಲಿದ್ದೀರಿ? ನಿಮ್ಮದೇ ನೆಲೆಯಲ್ಲಿ ಇದ್ದೀರಿ. ನಿಮ್ಮದೇ ನೆಲೆ, ನಿಮ್ಮದೇ ನೆಲ. ಯಾವುದೋ ಪರಕೀಯವಾದ ಮಣ್ಣಿನಲ್ಲಿ ನೀವಿಲ್ಲ, ಇನ್ನೊಬ್ಬರ ಆಶ್ರಯದಲ್ಲಿ, ಯಾರೋ ಕೊಟ್ಟ ಜಾಗದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದಲ್ಲ. ಸಮಾಜದ ಸ್ವಂತ ನಿವೇಶನದಲ್ಲಿ, ಸಮಾಜಕ್ಕೆ ಸಂಬಂಧಪಟ್ಟಂಥ ಭೂಮಿಯಲ್ಲಿ ಎಲ್ಲ ಒಂದಾಗಿರುವಂಥದ್ದು. ಇದು ಇನ್ನೊಂದು ನಮಗೆ ತುಂಬ ಸಂತೋಷದ ವಿಷಯ. ಯಾಕೆಂದರೆ ಭವ್ಯ ಭವನವನ್ನು ಕಟ್ಟಬೇಕು ಅಂದರೆ ಮೊದಲು ನೆಲ ಬೇಕು, ಆಮೇಲೆ ಮುಂದಿನದ್ದು ಅಂತ. ಅದಾಯಿತು ಅಂತ, ನೆಲ ಒದಗಿ ಬಂತು, ಭೂಮಿ ಒದಗಿ ಬಂತು. ನಮ್ಮ ದೃಷ್ಟಿಯಿಂದ ಇದು ಸಣ್ಣ ಸಾಧನೆ ಅಲ್ಲ. ಇಷ್ಟು ಒಳ್ಳೆಯ ಭೂಮಿ, ಆಯಕಟ್ಟಿನ ಸ್ಥಳದಲ್ಲಿ ಸುತ್ತಮುತ್ತ ನೋಡಿದರೆ ತುಂಬ ಮುಖ್ಯವಾಗಿರ್ತಕ್ಕಂಥ ಕುಮಟಾ ನಗರದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪರಿಸರದಲ್ಲಿ ನಮಗೆ ಈ ಭೂಮಿ ಬದುಕಿ ಬಂದಿರತಕ್ಕಂಥದ್ದು. ಹಾಗಾಗಿ ಸಮಾಜಕ್ಕೆ ಒಂದು ನೆಲೆ ಆಗಿದೆ.
ಸಮಾಜಕ್ಕೊಂದು ನೆಲ ಸಿಕ್ಕಿದೆ, ಇದಕ್ಕಿಂತ ಸಂತೋಷ ಪಡುವಂಥದ್ದು ಏನಿದೆ? ಹಾಗಾಗಿ ಅದು ಕೂಡ ತುಂಬ ಒಂದು ಸಂತೋಷವನ್ನು ನಮಗೆ ಕೊಡುವಂಥದ್ದು. ಈ ವೇದಿಕೆಯಲ್ಲಿ ನಾವು ಮಾತ್ರ ಇದ್ದೇವೆ, ಅದಕ್ಕೆ ಬೇರೆ ಬೇರೆ ಸಂದರ್ಭಗಳ ಕಾರಣ ಇದೆ, ಬೇರೆ ಯಾರೂ ಇಲ್ಲ. ಈ ವೇದಿಕೆಯಲ್ಲಿ ಮೊಟ್ಟ ಮೊದಲ ಅವಕಾಶ ಯಾರಿಗೆ ಸಿಕ್ತು ಆಲೋಚನೆ ಮಾಡಿ ನೀವು. ಮೊಟ್ಟ ಮೊದಲ ಅವಕಾಶ ಗುರುಗಳಿಗೆ ಸಿಕ್ಕಿದ್ದಲ್ಲ, ಮೊಟ್ಟ ಮೊದಲ ಅವಕಾಶ ಸಮಾಜದ ಪರವಾಗಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಅಣ್ಣಪ್ಪನಿಗೆ ಸಿಕ್ಕಿದ್ದಲ್ಲ, ಒಂದು ಪುಟ್ಟ ಹುಡುಗಿಗೆ ಮೊಟ್ಟ ಮೊದಲ ಅವಕಾಶ ಸಿಕ್ಕಿದೆ ವೇದಿಕೆಯ ಮೇಲೆ. ಸಣ್ಣ ಹುಡುಗಿ, ನಮ್ಮ ಎಲ್ಲರಿಗಿಂತ ಸಣ್ಣ ಹುಡುಗ. ಅವಳಿಗೆ ಕಿರೀಟ ಎಲ್ಲ ಭಾರಿ ಕಾಣ್ತದೆ ನೋಡಿದರೆ. ಯಾಕೆಂದ್ರೆ ಇಷ್ಟೇ ಎತ್ತರ ಇರ್ತಕ್ಕಂಥದ್ದು ಆ ಪುಟ್ಟ ಹುಡುಗಿ ಕುಮಾರಿ ಆದ್ಯ. ಆಕೆ ಯಕ್ಷಗಾನದ ನೃತ್ಯವನ್ನು ಮಾಡಿದ್ಲು, ಎಷ್ಟು ಚೆನ್ನಾಗಿ ಮಾಡಿದಳು ಅನ್ನೋದನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಿ. ಇಡೀ ಸಭೆ ಅದಕ್ಕೆ ಸಾಕ್ಷಿಯಾಗಿದೆ. ಆಕೆ ಹೆಜ್ಜೆ ಎಷ್ಟು ಚೆನ್ನಾಗಿತ್ತು, ಆಕೆಯ ಅಭಿನಯ, ಹಸ್ತಾಭಿನಯ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಗಳಾಗಿದ್ದೀರಿ. ತುಂಬ ಸುಂದರವಾಗಿರ್ತಕ್ಕಂಥ ಒಂದು ನೃತ್ಯ ಅದು. ಆದರೆ ನಮ್ಮ ವಿಷಯ ಅದಲ್ಲ. ನಮ್ಮ ವಿಷಯ ಏನು ಅಂದರೆ, ಆಕೆಯ ಹಿರಿಯರಿಗೆ ಯಾವ ಕಷ್ಟ ಬಂದಿತ್ತೋ ಅಂತಹ ಕಷ್ಟ ಆಕೆಗೆ ಬರಬಾರ್ದು, ಆಕೆಯ ಪೀಳಿಗೆಗೆ ಬರಬಾರ್ದು, ಮುಂದಿನ ಪೀಳಿಗೆಗೆ ಬರಬಾರ್ದು. ಹಿಂದಿನ ಪೀಳಿಗೆಗಳು ಬಹಳ ಕಷ್ಟದಲ್ಲಿ ಕಾಲ ಕಳೆದಿದ್ದಾವೆ. ಹಿಂದೂ ಮುಖ್ಯ ಸಮಾಜದ ಇವತ್ತಿನ ಪೀಳಿಗೆ ನಾವು ಹೇಳ್ತಾ ಇರುವಂಥದ್ದಲ್ಲ, ಹಿಂದಿನ ಪೀಳಿಗೆಗಳನ್ನು ತೆಗೆದುಕೊಂಡ್ರೆ ತುಂಬ ಕಷ್ಟದಲ್ಲಿ ಕಾಲ ಕಳೆದವರು ಎಲ್ಲರೂ ಕೂಡ. ಅಣ್ಣಪ್ಪ ಹೇಳಿದಾಗ ಇವತ್ತು ಕೂಡ ಕಷ್ಟಗಳು ಮುಗೀತು ಅಂತಿಲ್ಲ, ಸುಖದ ಕಾಲ ಬಂತು ಅಂತಿಲ್ಲ. ತುಂಬ ಕೊರತೆಗಳಿದೆ. ಮನೆ ಇಲ್ಲ, ಕುಡಿಯುವ ನೀರಿಲ್ಲ, ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಶಕ್ತಿ ಇಲ್ಲ, ಅನುಕೂಲಗಳಿಲ್ಲ. ಇಂಥ ಹಲವಾರು ತೊಂದರೆಗಳು. ಸಮಾಜ ಇವತ್ತು ಮುಂದಕ್ಕೆ ಬಂದಿಲ್ಲ. ಸರ್ಕಾರ ಎಷ್ಟೇ ಸವಲತ್ತುಗಳನ್ನು ಕೊಟ್ಟಿರ್ಬೋದು, ಆದರೆ ಸಮಾಜ ಒಂದು ಸಮೃದ್ಧ ಸಮಾಜವಾಗಿ ಇವತ್ತು ಅದು ಮಾರ್ಪಟ್ಟಿಲ್ಲ. ಈಗಲೂ ಕೂಡ ಕಷ್ಟ ಇದೆ. ಕೊನೆಯ ಪಕ್ಷ ಮುಂದಿನ ಪೀಳಿಗೆಗೆ, ಆದ್ಯಾಳ ಪೀಳಿಗೆಗೆ, ಆ ಪೀಳಿಗೆ ಏಳಿಗೆಯನ್ನು ಕಾಣುವಂತೆ ಆಗಬೇಕು, ಆ ಪೀಳಿಗೆ ಸುಖ ಜೀವನ ಮಾಡುವಂತೆ ಆಗಬೇಕು, ನೆಮ್ಮದಿ ಜೀವನ ಮಾಡುವಂತೆ ಆಗಬೇಕು ಅಂತ ಆಶೀರ್ವಾದವನ್ನು ಆಕೆಯ ಮೂಲಕ ಇಡೀ ಸಮಾಜಕ್ಕೆ ನಾವು ಮಾಡೋದಕ್ಕೆ ಬಯಸ್ತೇವೆ. ಆ ಪುಟ್ಟ ಹುಡುಗಿಯನ್ನು ನಿಮಿತ್ತವಾಗಿಟ್ಟುಕೊಂಡು, ಆಕೆಯನ್ನು ಪ್ರತಿನಿಧಿಯಾಗಿಟ್ಟುಕೊಂಡು ಇಡೀ ಹಿಂದೂ ಮುಕ್ರಿ ಸಮಾಜಕ್ಕೆ ಆಶೀರ್ವಾದ ಮಾಡೋದಕ್ಕೆ ನಾವು ಇಷ್ಟಪಡ್ತೇವೆ. ಈ ಆಶೀರ್ವಾದ ಇತ್ತೀಚೆಗೆ ಪ್ರಾರಂಭ ಆಗಿರುವಂಥದ್ದು, ಅದೊಂದು ಇತಿಹಾಸವೇ ಅದು. ಇಲ್ಲದಿದ್ದರೆ ಎಲ್ಲಿಯ ರಾಮಚಂದ್ರಾಪುರ ಮಠ, ಎಲ್ಲಿಯ ಹಿಂದೂ ಮುಕ್ರಿ ಸಮಾಜ, ಒಂದು ರೀತಿಯಲ್ಲಿ ತುಂಬ ಉಪೇಕ್ಷಿತವಾಗಿರ್ತಕ್ಕಂಥ ಸಮಾಜ ಇದು. ಬೇಕಾದಾಗ ಬಳಸಿಕೊಳ್ಳುವುದು ಬೇರೆ, ಸಮಾಜದ ಉದ್ಧಾರಕ್ಕೆ ನಿಜವಾಗಿ ಕಾರಣ ಆಗುವಂಥದ್ದು ಬೇರೆ. ಅದಕ್ಕೆರಡಕ್ಕೂ ತುಂಬ ವ್ಯತ್ಯಾಸ ಇರ್ತದೆ. ಬಳಸಿಕೊಳ್ಳುವವರು ಬಹಳ ಮಂದಿ ಇರ್ತಾರೆ, ಬೆಳೆಸುವಂಥವ್ರು ಎಷ್ಟು ಮಂದಿ. ಇಂಥ ಒಂದು ಸಂದರ್ಭದಲ್ಲಿ ಈ ಇಡೀ ಸಮಾಜ ರಾಮಚಂದ್ರಾಪುರ ಮಠವನ್ನು ಆಶ್ರಯಿಸ್ತು. ನಾವು ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೇವೆ. ಇಡೀ ಮುಕ್ರಿ ಸಮಾಜವನ್ನು, ಹಿಂದೂ ಮುಕ್ರಿ ಸಮಾಜವನ್ನು ಅತ್ಯಂತ ಪ್ರೀತಿಯಿಂದ, ಬೇರೆ ಎಂಬ ಭಾವ ಇಲ್ಲದೆ ಇವರು ನಮ್ಮವರು ಎಂಬ ಭಾವದಿಂದ ತುಂಬ ಪ್ರೀತಿಯಿಂದ ನಾವು ಈ ಸಮಾಜವನ್ನು ಸ್ವೀಕಾರ ಮಾಡಿದ್ದೇವೆ. ತಕ್ಕಂತೆ ಇಡೀ ಸಮಾಜ ನಡ್ಕೊಂಡು ಬರ್ತಾ ಇದೆ. ಅವತ್ತಿನಿಂದ ಇವತ್ತಿನವರೆಗೆ ಪ್ರತಿ ಹೆಜ್ಜೆ ಹೆಜ್ಜೆಗೆ ಒಂದು ಆಶೀರ್ವಾದ ಕೇಳುವಂಥದ್ದು, ಹೆಜ್ಜೆ ಹೆಜ್ಜೆಗೆ ಮಾರ್ಗದರ್ಶನ ಕೇಳುವಂಥದ್ದು, ದಾರಿ ತೋರಿಸಿ ಅಂತ ಪ್ರಾರ್ಥನೆ ಮಾಡುವಂಥದ್ದು, ಅಲ್ಲಿಂದ ಇಲ್ಲಿಯವರೆಗೆ ಈ ಸಮಾಜ ಮಾಡ್ತಾ ಬಂದಿದೆ. ಹಾಗಾಗಿ ನೀವು ಪೂರ್ತಿಯಾಗಿ ನಮ್ಮನ್ನು ಆಶ್ರಯಿಸಿದ್ದೀರಿ. ನಾವು ನಿಮ್ಮನ್ನು ಬಿಟ್ಟು ಕೊಟ್ಟಿಲ್ಲ ಮತ್ತು ಬಿಟ್ಟು ಕೊಡುವುದು ಕೂಡ ಇಲ್ಲ. ಯಾವತ್ತೂ ಕೂಡ ನಿಮ್ಮನ್ನು ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ. ನಾವೀಗ ಇಲ್ಲಿ ಆಶೀರ್ವಚನ ಆರಂಭ ಮಾಡುವ ಮೊದಲು ಆಲೋಚನೆ ಮಾಡ್ತಾ ಇದ್ವು, ಇಂಥ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ, ಒಂದು ಒಳ್ಳೆ ಮೊತ್ತವನ್ನು ಮಠದ ವತಿಯಿಂದ ಆಶೀರ್ವಾದ ಅಂತ ಘೋಷಣೆ ಮಾಡಿದರೆ ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ವಿ ನಾವು. ಕೊನೆಗೆ ಅನ್ನಿಸ್ತು, ಒಂದು ಯಾವುದೋ ಒಂದು ಮೊತ್ತ ಘೋಷಣೆ ಮಾಡಿ ಕೈ ತೊಳ್ಕೊಂಡು ಹೋಗೋದಕ್ಕಿಂತ ಇಲ್ಲಿಂದ ಅದರ ಬದಲು ಒಂದು ಮಾತನ್ನು ಹೇಳೋಣ. ಅದೇನು ಅಂದರೆ, ನಾವು ನಿಂತು ನಿಮಗೆ ನಡೆಸಿಕೊಡ್ತೇವೆ ಇದನ್ನು. ಇಲ್ಲಿಯ ಈ ಭವನದ ನಿರ್ಮಾಣದ ಕಾರ್ಯ ಏನಿದೆ, ನಿಮ್ಮ ಜೊತೆಯಲ್ಲಿ ನಿಂತುಕೊಂಡು ಇದು ತುದಿ ಮುಟ್ಟುವ ಹಾಗೆ, ವಿಳಂಬವಾಗದೆ ಸಕಾಲಕ್ಕಿದು ತುದಿ ಮುಟ್ಟುವ ಹಾಗೆ, ಅದಕ್ಕೆ ಏನು ಬೇಕೋ ಅಂಥದ್ದೆಲ್ಲವನ್ನು ಕೂಡ ಮಠ ಮಾಡ್ತದೆ. ಮಠ ಒಂದು ಒಳ್ಳೆ ಮೊತ್ತವನ್ನು ಆಶೀರ್ವಾದವಾಗಿ ಕೊಡ್ತದೆ. ಅದರಲ್ಲಿ ಹಿಂದೆ ನಿಂತು ಈ ಮಾತನ್ನು ಹೇಳ್ತಾ ಇರುವಂಥದ್ದಲ್ಲ, ಅದನ್ನು ಕೂಡ ಮಾಡೇ ಮಾಡ್ತದೆ. ಅದಲ್ಲದೆ
ಅದಷ್ಟರಲ್ಲಿ ಪೂರ್ತಿ ಕಾರ್ಯ ಆಗ್ಬಿಡ್ತದೆ ಅಂತಿಲ್ಲ ಏನು ಅಂತ. ಎಲ್ಲಿಂದ ಏನೇನು ಬಂದು ಈ ಕಾರ್ಯ ಆಗಬೇಕೋ ಅದೆಲ್ಲಕ್ಕೂ ಆಧಾರವಾಗಿ ಮಠ ನಿಲ್ತದೆ. ತನ್ಮೂಲಕವಾಗಿ ಈ ಸಮುದಾಯ ಭವನ ಅತಿ ಶೀಘ್ರವಾಗಿ ಎದ್ದು ನಿಲ್ತದೆ ಎಂಬುದನ್ನು ಈ ಸಮಯದಲ್ಲಿ ನಾವು ಹೇಳಬಯಸ್ತೇವೆ. ಬಂಧುಗಳೇ, ಮೋಡ ಕಟ್ಟಿದೆ ಅಂತ ನಾವು ಚಿಂತೆ ಮಾಡಬೇಕು ಅಂತಿಲ್ಲ. ಏನು ಮೋಡ ಕಟ್ಟಿದೆ ಅನ್ನೋ ಅರ್ಥ ಏನು? ಮುಂದೆ ಮಳೆ ಬರ್ತದೆ ಅಂತ ಅರ್ಥ. ಅದಕ್ಕೆ ಯಾವ ಮಳೆ? ನಮ್ಮ ಕಾರ್ಯಕ್ರಮಕ್ಕೆ ತೊಂದರೆ ಆಗುವ ಮಳೆಯನ್ನು ಹೇಳ್ತಾ ಇರುವಂಥದ್ದಲ್ಲ. ನಾವು ಸಂಪತ್ತಿನ ಮಳೆ ಬೀಳ್ತದೆ ಇಲ್ಲಿ ಅಂತ. ಈ ಸ್ಥಾನದಲ್ಲಿ ಇಲ್ಲಿ ಏನು ಕಟ್ಟಡ ಆಗಬೇಕು ಎಂದು ಮುಂದೆ ಇಲ್ಲಿ ಸಂಪತ್ತಿನ ಮಳೆ ಬೀಳಬೇಕು. ಯಾವುದಕ್ಕೂ ಕೊರತೆ ಬರಬಾರ್ದು. ಒಂದು ಬಡತನದ ಭವನ ಇಲ್ಲಿ ಆಗಬಾರ್ದು. ಅದರ ಬದಲಿಗೆ ಮುಕ್ರಿ ಸಮಾಜದ ಹೆಮ್ಮೆಗೆ ಪ್ರತೀಕವಾಗಿರ್ತಕ್ಕಂಥ, ಸ್ವಾಭಿಮಾನಕ್ಕೆ ಪ್ರತೀಕವಾಗಿರ್ತಕ್ಕಂಥ, ನೀವೆಲ್ಲ ತಲೆ ಎತ್ತಿ ಹೇಳ್ಕೊಳ್ಬೇಕು ಅಂತ, ನಮ್ಮದು ಇದು ಈ ಕಟ್ಟಡ ಅಂತ ತಲೆ ಎತ್ತಿ ಹೇಳ್ಕೊಳ್ಬೇಕು ಅಂತ ಅಂಥದ್ದೊಂದು ಭವ್ಯ ಭವನ ಇಲ್ಲಿ ಮೇಲೆದ್ದು ನಿಲ್ಲಬೇಕು. ಅದಕ್ಕೆ ಸಂಸ್ಥಾನದ ಪೂರ್ಣ ಆಶೀರ್ವಾದ, ಪೂರ್ಣ ಅನುಗ್ರಹ ಇರುವಂಥದ್ದು. ಆದರೆ ಮೊದಲು ಹೇಳಿದ ಮಾತನ್ನು ನೆನಪು ಮಾಡ್ತೇವೆ. ಮತ್ತೆ ನಾವೆಲ್ಲ ಒಂದಾಗಬೇಕು ಅಂತ, ಎಲ್ಲ ಒಂದಾಗಬೇಕು. ನೋಡಿ, 4 ಜಿಲ್ಲಾ ಸಮಿತಿಗಳು, 1 ರಾಜ್ಯ ಸಮಿತಿಯೋ ಹೀಗೆಲ್ಲ ಇದೆ ನಮ್ಮ ಮಧ್ಯದಲ್ಲಿ. ಈಗ ಅಂದರೆ ಹಲವು ಸಂಘಟನೆಗಳು ಹೆಚ್ಚಾಯಿತು ಅಂತಿಲ್ಲ. ಸಂಘಟನೆಗಳು ಎಷ್ಟಿದ್ರೂ ಕೂಡ ಬೇಕು. ಯಾವುದೇ ಸಂಘಟನೆ ಭಾರ ಅಲ್ಲ, ಹೆಚ್ಚಲ್ಲ. ಆದರೆ ಒಂದು ಸೂತ್ರ ಬೇಕು. ಎಲ್ಲವನ್ನೂ ಕೂಡ ಒಂದು ದಾರದಲ್ಲಿ ಮಣಿಗಳನ್ನೆಲ್ಲ ಪೋಣಿಸಿ ಮಾಲೆ ಮಾಡುವ ಹಾಗೆ ಒಂದು ಸೂತ್ರ ಬೇಕು ಅಂತ. ಹಾಗಾಗಿ ಇದಾಗಬೇಕು ಅಂತ ನಾವೊಂದು ಉದಾಹರಣೆ ನೆನಪು ಮಾಡ್ಕೊಳ್ತಾ ಇರ್ತೇವೆ ಯಾವಾಗಲೂ. ಒಂದು ಹಡಗಿನಲ್ಲಿ ಅನೇಕ ರೀತಿಯ ಜನರು ಇರ್ತಾರೆ. ಬೇರೆ ಬೇರೆ ಊರಿಂದ ಬಂದವರು, ಬೇರೆ ಬೇರೆ ಸಮುದಾಯದಿಂದ ಬಂದವರು, ಬೇರೆ ಬೇರೆ ಸಿದ್ಧಾಂತದಿಂದ ಬಂದವರು, ಬೇರೆ ಬೇರೆ ಅಂತಸ್ತುಗಳ ಜನರು ಇರ್ತಾರೆ. ಅವರ ಮಧ್ಯೆ ಚರ್ಚೆಗಳು, ವಿಚರ್ಚೆಗಳು, ವಾಗ್ವಾದಗಳು ನಡೀತಾ ಇರ್ತವೆ. ಎಲ್ಲಿವರೆಗೆ ಅಂದರೆ ಒಂದು ಬಿರುಗಾಳಿ ಬೀಸುವವರೆಗೆ ಅಂತ. ಬಿರುಗಾಳಿ ಬೀಸಿ ಹಡಗೆ ಬುಡಮೇಲಾಗ್ತದೆ ಅಂತ ಅನ್ನುವಾಗ ಚರ್ಚೆ ಮಾಡ್ತಾ ಇರ್ತಾರೆ. ಅವರು ಎಲ್ಲ ಒಂದಾಗ್ತಾರೆ. ಹಡಗನ್ನು ಉಳಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾರೆ. ಹಾಗೆ ನಾವು ಕೂಡ ಈ ಸಮಾಜವನ್ನು ಉಳಿಸೋದು ಹೇಗೆ ಅಂತ, ಈ ಸಮಾಜವನ್ನು ಬೆಳೆಸೋದು ಹೇಗೆ, ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ನಾವೆಲ್ಲ ಒಂದಾಗಬೇಕು ಅಂತ. ಇದು ಸುವರ್ಣಾವಕಾಶ. ಈ ಸಮುದಾಯ ಭವನ ಒಂದು ಇದೆಯಲ್ಲ, ಇದೇ ಸೂತ್ರ ಅಂತ. ಈ ಸೂತ್ರದಲ್ಲಿ ನಾವೆಲ್ಲರೂ ಪೋಣಿಸಲ್ಪಡಬೇಕು. ಅವನು ಇವನು ಎಂಬ ಭೇದವಿಲ್ಲದೆ ಹಿಂದೂ ಮುಕ್ರಿ ಸಮಾಜದ ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು. ಹಾಗಾಗಿ ನಮ್ಮ ಕರೆ ಏನಂದರೆ, ಹಿಂದೂ ಮುಕ್ರಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ, ದುಡಿಯುವ ಪ್ರತಿಯೊಬ್ಬ ವ್ಯಕ್ತಿ 1 ರೂಪಾಯಿ ಯಾರು ಕೊಡಬೇಕು. ಇದಕ್ಕೆ ಕಿಂಚಿತ್ ಕಾರಣಕ್ಕೆ ಅಂದರೆ ಅವನ ಕೈಯಿಂದ ಆಗುವಷ್ಟು, ಶಕ್ತಿಗಿಂತ ಕಡಿಮೆಯಾಗಿ ಹೇಳ್ತಾ ಇರುವಂಥದ್ದೆಲ್ಲ ನಿಮಗೇನು ಸಾಧ್ಯವೋ ಅಂಥದ್ದನ್ನು ಹಿಂದೂ ಮುಕ್ರಿ ಸಮಾಜದ ಪ್ರತಿಯೊಬ್ಬ ಪ್ರತಿನಿಧಿ ಕೂಡ ಕೊಡಬೇಕು. ಪ್ರತಿಯೊಬ್ಬ ಸಮಾಜದ ಪ್ರತಿಯೊಂದು, ಯಾಕೆಂದರೆ ನಮ್ಮದು ಅಂತ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ, ಯಾರೋ ಒಂದು ಮಾಡ್ತಾರೆ ಅಂತ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ. ಆದರೆ ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಸಮಾಜದ ಪ್ರಮುಖರು ನೀವೆಲ್ಲ ಇದ್ದೀರಿ ಇವತ್ತು. ನೀವೆಲ್ಲ ಇದಕ್ಕೆ ನಿಮ್ಮ ಕೊಡುಗೆಗಳನ್ನು ಕೊಡಬೇಕು ಅಂತ ನಾವು ಈ ಸಮಯದಲ್ಲಿ ಹೇಳ್ತೇವೆ. ಯಾಕೆ ಹೇಳ್ತೇವೆ ಅಂದರೆ, ಒಂದು ಸಮಾಜ ಮೇಲೆ ಬರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದು ಹಿಂದುಳಿದ ಸಮಾಜ, ಒಂದು ಬಹಳ ಕಷ್ಟದಲ್ಲಿರ್ತಕ್ಕಂಥ ಸಮಾಜ, ತುಂಬ ಒಂದು ಗ್ರಹಣಗ್ರಸ್ತವಾಗಿರುವಂಥ ಒಂದು ಸಮಾಜ, ಅದು ಇವತ್ತು ಮೈ ಕೊಳವೆ ಮೇಲೆಳ್ತಾ ಇದೆ, ಉದ್ಧಾರ ಆಗಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದೆ. ಉಳಿದ ಸಮಾಜಗಳು ಕೈ ಜೋಡಿಸಬೇಕು, ಉಳಿದ ಸಮಾಜಗಳು ಅದಕ್ಕೆ ಬೆಂಬಲವನ್ನು ಕೊಡಬೇಕು ಖಂಡಿತವಾಗಿ. ಹಾಗಾಗಿ ಹಿಂದೂ ಮುಕ್ರಿ ಸಮಾಜವಲ್ಲದೆ ಅನ್ಯಾನ್ಯ ಸಮಾಜದ ಯಾರೆಲ್ಲ ಪ್ರಮುಖರಿದ್ದಾರೆ, ನಿಮ್ಮಲ್ಲಿ ನಮ್ಮ ಕಳಕಳಿಯ ಅಪೇಕ್ಷೆ ಇಷ್ಟೇ, ನೀವು ಕೈ ಜೋಡಿಸಿ, ನೀವು ಬೆಂಬಲ ಕೊಡಿರಿ, ನೀವು ಸಹಕಾರ ಮಾಡಿ. ನಮ್ಮ ಮಧ್ಯೆ ಇದ್ದಂಥ ಒಂದು ಸಮಾಜ, ಎಲ್ಲರ ಸೇವೆ ಮಾಡಿರ್ತಕ್ಕಂಥ ಸಮಾಜ, ತುಂಬ ಕಷ್ಟದಲ್ಲಿರ್ತಕ್ಕಂಥ ಒಂದು ಸಮಾಜ, ಇವತ್ತಿಗೂ ಕೂಡ ಕಷ್ಟದಲ್ಲಿದ್ದಾರೆ. ಹಾಗಾಗಿ ಒಂದು ಸಹಾಯ ಹಸ್ತವನ್ನು ನಾವೆಲ್ಲರೂ ಕೂಡ ಚಾಚಬೇಕು, ನಾವೆಲ್ಲರೂ ಬೆಂಬಲ ಕೊಡಬೇಕು. ತನ್ಮೂಲಕವಾಗಿ ಆ ಹಿಂದೂ ಮುಕ್ರಿ ಸಮಾಜನ ಶಬ್ದ ನೋಡಿ ಅಂತ ಎಲ್ಲರೂ ನಾವು ಕೈ ಜೋಡಿಸ್ಬೇಕು. ಎಲ್ಲರೂ ಕೂಡ ಇದಕ್ಕೆ ನಮ್ಮ ಉದಾರ್ಯವನ್ನು ತೋರಬೇಕು ಎಂಬುದಾಗ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡುವಂಥದ್ದು. ನಾವಂತೂ ಪೂರ್ಣವಾಗಿ ಜೊತೆಯಲ್ಲಿದ್ದೇವೆ. ಇನ್ನೊಮ್ಮೆ ಈ ಮಾತನ್ನು ಹೇಳುವಂಥದ್ದು, ಸಂಪೂರ್ಣವಾಗಿ ಇದು ತುದಿ ಮುಟ್ಟುವವರೆಗೆ, ಈ ಕೆಲಸ ತುದಿ ಮುಟ್ಟುವವರೆಗೆ, ತುದಿ ಮುಟ್ಟಿದ ಮೇಲೆಯೂ ನಾವು ನಿಮ್ಮ ಜೊತೆಗಿದ್ದೇವೆ. ನಿಮಗೆ ಯಾವ ಕಷ್ಟ ಬಂದರೂ ಕೂಡ ನೀವು ಮೊಟ್ಟ ಮೊದಲು ನೀವು ನಮ್ಮ ನೆನಪು ಮಾಡ್ಕೊಳ್ಬೋದು. ಯಾವುದೇ ಸಮಸ್ಯೆ ಬಂದರೂ ಮೊಟ್ಟ ಮೊದಲು ನಮ್ಮ ನೆನಪು ನೀವು ಮಾಡ್ಕೊಳ್ಬೋದು. ಯಾವ ಕೊರತೆ ಬಂದರೂ, ಹಣದ ಕೊರತೆ ಆರಂಭ ಮಾಡಿ ಯಾವ ಕೊರತೆ ಬಂದರೂ ಕೂಡ ನೀವು ಮೊಟ್ಟ ಮೊದಲು ನಮ್ಮ ಕಡೆಗೆ ನೀವು ತಿರುಗಿ ನೋಡ್ಬೋದು. ನಿಮ್ಮ ಪರವಾಗಿ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಎಂಬುದನ್ನು ಈ ಸಮಯದಲ್ಲಿ
ಸ್ಪಷ್ಟವಾಗಿ ಉದ್ಘೋಷಣೆ ಮಾಡ್ತೇವೆ. ಹಾಗೆ ಜನಪ್ರತಿನಿಧಿಗಳು, ಶಾಸಕರು ನಮ್ಮ ಕಣ್ಮುಂದೆ ಇದ್ದಾರೆ. ಶಾಸಕರದ್ದು ತುಂಬ ಇದರಲ್ಲಿ ತೊಡಗಿಸಿಕೊಳ್ಳುವಿಕೆ ಅವರ ಯೋಗದಾನ ತುಂಬ ಇದೆ ಇದರಲ್ಲಿ. ಮಾರ್ಕಂಡೆಯ ಬಗ್ಗೆ ತುಂಬ ಅನೇಕ ಮಾತುಗಳನ್ನು ನಾವು ಕೇಳಿದ್ವು. ನಮಗೆ ತುಂಬ ಹೆಮ್ಮೆ ಆಯಿತು, ಸಂತೋಷ ಆಯಿತು, ಸಹಯೋಗ ಇದೆ ಈ ಕಾರ್ಯದಲ್ಲಿ ಅಂತ. ಇದೊಂದು ಉದಾಹರಣೆಯಾಗಿ ಸ್ವೀಕಾರ ಮಾಡಿ ಎಲ್ಲ ಜನಪ್ರತಿನಿಧಿಗಳು ನಾಳೆ ಈಗಷ್ಟೇ ಲೋಕಸಭಾ ಚುನಾವಣೆ ಈಗ ನಮ್ಮಲ್ಲಿ ಪೂರ್ತಿಯಾಗಿರ್ತಕ್ಕಂಥದ್ದು. ಯಾರೇ ಬರಲಿ, ಸರ್ಕಾರ ಯಾವುದೇ ಇರಲಿ, ಎಲ್ಲ ಜನಪ್ರತಿನಿಧಿಗಳು ಜಾತಿ ಭೇದವನ್ನು ಮರೆತು ಇದಕ್ಕೆ ಸಹಕಾರವನ್ನು ಕೊಡಬೇಕು. ಈ ಕಾರ್ಯ ಯಶಸ್ವಿಯಾಗಿ ಪೂರ್ತಿಯಾಗೋದಕ್ಕೆ ಬೇಕಾಗಿರ್ತಕ್ಕಂಥ ಬೆಂಬಲವನ್ನು, ಅನುದಾನಗಳನ್ನು ಕೊಡಬೇಕು ಅಂತ. ಕೊಡುವಲ್ಲಿ ನಾವು ಕೂಡ ನಮ್ಮಿಂದಾದ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ. ಒಂದು ಏನೂ ಕೊರತೆ ಆಗಲಿಕ್ಕಿಲ್ಲ ಅಂತ ಪ್ರಯತ್ನ ನಾವು ಕೂಡ ಮಾಡ್ತೇವೆ ಎಂಬುದಾಗಿ ಈ ಸಮಯದಲ್ಲಿ ಹೇಳಿ, ಮುಂದಿನ ವರ್ಷ ಒಂದು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಳ್ಳುವ ಅಂತ ಈ ಸಮಯದಲ್ಲಿ ಹಾಗಾಗಬೇಕು ಅಂತ. ಹೀಗೆ ಇಷ್ಟೇ ಜನ ಸೇರಿ ನಾವು ಇದು ಹಾಕುವ ಅಗತ್ಯ ಇಲ್ಲ ಅಂತ, ನಮ್ಮದೇ ಭವನ ಇರ್ತದೆ ಅಂತ, ಅದರೊಳಗೆ ನಾವು ಕಾರ್ಯಕ್ರಮ ಮಾಡುವಂತೆ ಆಗಬೇಕು ಮುಂದಿನ ವರ್ಷ ಅಂತ. ಆ ರೀತಿಯಲ್ಲಿ ನಾವೆಲ್ಲ ಅದಕ್ಕೆ ಕೈ ಜೋಡಿಸ್ಬೇಕು. ಹಾಗಾಗಿ ಒಟ್ಟಿಗೆ ಇರಿ, ಇಡೀ ಸಮಾಜ. ನಿಮಗೆ ನೀವು ಯಾವ ಗುರುಪೀಠ ಅಂತ ಆಶ್ರಯಿಸಿರ್ತಕ್ಕಂಥ ಈ ಒಂದು ಸ್ಥಾನದಿಂದ ನೀವು ಕೊಡ್ತಾ ಇರ್ತಕ್ಕಂಥ ಕರೆ ಇದು. ಎಲ್ಲ ಒಟ್ಟಾಗಿ ಪರಂಪರೆಯ ಯಜಮಾನರುಗಳಿರ್ಬೋದು, ಅವರ ನೇತೃತ್ವ ಖಂಡಿತವಾಗಿ ಬೇಕು. ಇವತ್ತೀಗ ಜನ್ಮದಾಳಿರ್ತಕ್ಕಂಥ ಸಂಘಗಳಿರ್ಬೋದು, ಸಂಘಟನೆ ಇರ್ಬೋದು, ಈ ಒಂದು ವೇದಿಕೆ, ಈ ಒಂದು ಛತ್ರದ ಅಡಿಯಲ್ಲಿ ಅಷ್ಟೂ ಜನ ನಾವೆಲ್ಲರೂ ಕೂಡ ಒಂದಾಗಿ ಕಾರ್ಯವನ್ನು ಮಾಡೋಣ, ಒಟ್ಟಿಗೆ ಇರೋಣ ಎಂಬುದಾಗಿ ಗಟ್ಟಿಯಾಗಿ ಇನ್ನೊಮ್ಮೆ ಹೇಳಿ, ಮುಂದಿನ ವರ್ಷದ ಪ್ರತೀಕ್ಷೆ. ಅಲ್ಲಿವರೆಗೆ ನಾವು ಆಗಾಗ ನಾವು ಕೇಳ್ತಾ ಇರ್ತೇವೆ ಏನು ಪ್ರಗತಿ ಆಗ್ತಾ ಇದೆ ಅಂತ. ಸಾಧ್ಯ ಆದರೆ ನಾವು ಬಂದು ನೋಡ್ಕೊಂಡು ಹೋಗ್ತೇವೆ. ಎಲ್ಲಿವರೆಗೆ ಬಂತು ಕಟ್ಟಡ, ಏನಾಯಿತು ಅಂತ ಬಂದು ಮಧ್ಯೆ ನೋಡ್ಕೊಂಡು ಕೂಡ ಹೋಗ್ತಾ ಇರ್ತೇವೆ. ನಾವು ಇಲ್ಲಿ ಪೂರ್ತಿ ಆಗುವವರೆಗೆ ನಾವು ನಾವು ಬಿಡಲಿಕ್ಕೆಲ್ಲ, ಖಂಡಿತವಾಗಿ ಇದಕ್ಕೆ ಬೇಕಾದನ್ನು ಮಾಡ್ತೇವೆ ಎಂಬುದಾಗಿ ಈ ಸಮಯದಲ್ಲಿ ಹೇಳಿ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ. ತುಂಬ ಸಂತೋಷ. ಅದೇ 3 ಕಾರಣಗಳು: ಸಮಾಜ ಒಂದಾಗಿರುವಂಥದ್ದು, ಸಮಾಜಕ್ಕೊಂದು ನೆಲೆಯಾಗಿರುವಂಥದ್ದು, ಒಂದು ಒಳ್ಳೆಯದಾಗುವ ಲಕ್ಷಣ ಗೋಚರಿಸ್ತಾ ಇರುವಂಥದ್ದು, ಇಡೀ ಸಮಾಜಕ್ಕೆ ಪ್ರಗತಿ ಆಗ್ತಕ್ಕಂಥ, ಉನ್ನತಿ ಬರ್ತಕ್ಕಂಥ ಒಂದು ಒಳ್ಳೆಯ ಲಕ್ಷಣ ಗೋಚರಿಸ್ತಾ ಇರ್ತಕ್ಕಂಥದ್ದು. 3 ಕಾರಣಗಳಿದೆ. ಇವತ್ತು ನಾವು ಹಾಲು ಕುಡಿಬೇಕು, ನಾವು ಇವತ್ತು ಸಂತೋಷ ಪಡಬೇಕು. ಅಂಥದ್ದಕ್ಕೆ 3 ಕಾರಣಗಳಿದೆ ಎಂಬುದಾಗಿ ಈ ಒಂದು ಸಂತೋಷವನ್ನು ಹಂಚಿಕೊಂಡು ಕೊನೆಯದಾಗಿ ನಿಮ್ಮೆಲ್ಲರನ್ನು ಕರೆ ಮಾಡ್ತಾ, ಚಾತುರ್ಮಾಸ್ಯ ಬರ್ತಾ ಇದೆ. ಈ ಚಾತುರ್ಮಾಸ್ಯಕ್ಕೆ ಅನಾವರಣ ಚಾತುರ್ಮಾಸ್ಯ ಅಂತ ಹೆಸರು. ಮುಕ್ರಿ ಸಮಾಜದ ಅನಾವರಣ ಆಗಬೇಕು. ಹಿಂದೂ ಮುಕ್ರಿ ಸಮಾಜದ ಅನಾವರಣ ಈ ರಾಜ್ಯದಲ್ಲಿ, ನಾಡಿನ ಮುಂದೆ ಆಗಬೇಕು ಮುಂದೆ ಬರುವ ದಿನಗಳಲ್ಲಿ. ಹಾಗಾಗಿ ಈ ಚಾತುರ್ಮಾಸ್ಯಕ್ಕೆ ಕೂಡ ತುಂಬ ಪ್ರೀತಿಯಿಂದ ನಿಮ್ಮೆಲ್ಲರನ್ನು ಬರಮಾಡಿಕೊಡ್ತೇವೆ. ಬನ್ನಿ, ಕುಟುಂಬ ಸಹಿತ ಬನ್ನಿ, ಮತ್ತು ಮನೆಯಲ್ಲಿ ಅಡುಗೆ ಮಾಡಿಬಿಡಿ, ಮಠಕ್ಕೆ ಬಂದು ಮಠದಲ್ಲೇ ಖುಷಿಯಿಂದ ಊಟ ಮಾಡಿ ಓಡಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಾದ ಪಡ್ಕೊಂಡು ಮತ್ತೆ ಮರಳಿ ಬರುವ ಹಾಗೆ ಬರಬೇಕು ನೀವೆಲ್ಲರೂ ಎಂಬುದಾಗಿ ಚಾತುರ್ಮಾಸ್ಯಕ್ಕೆ ಕೂಡ ಇದೇ ಸಮಯದಲ್ಲಿ ನಿಮ್ಮೆಲ್ಲರನ್ನು ನಾವೇ ಪ್ರೀತಿಯಿಂದ ಆಮಂತ್ರಣ ಮಾಡ್ತಾ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ. ಇಡೀ ಹಿಂದೂ ಮುಕ್ರಿ ಸಮಾಜಕ್ಕೆ ಆಶೀರ್ವಾದಗಳು ಮತ್ತು ಉಳಿದ ಸಮಾಜಗಳಿಗೂ ಕೂಡ ಆಶೀರ್ವಾದಗಳು. ನೀವು ಜೊತೆಯಲ್ಲಿ ನಿಲ್ಲಬೇಕು, ಈ ಕಾರ್ಯಕ್ಕೆ ನೀವೆಲ್ಲ ಬೆಂಬಲ ಆಗಬೇಕು ಎಂಬುದನ್ನು ಈ ಸಮಯದಲ್ಲಿ ಹೇಳಿ ಎಲ್ಲರಿಗೂ ರಾಮನ ಅನುಗ್ರಹವನ್ನು, ರಾಮನ ಆಶೀರ್ವಾದವನ್ನು ಸಂಪ್ರಾರ್ಥನೆ ಮಾಡ್ತೇವೆ. ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ.